ಸಂಕ್ಷಿಪ್ತ ಶ್ರೀ ಸಾಯಿ ಸಚರಿತೆ 36ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಸಾಯಿನಾಥರ ದರ್ಶನಕ್ಕೆಂದು ಒಂದು ಬಾರಿ ಗೋವಾದಿಂದ ಇಬ್ಬರು ಭಕ್ತರು ಆಗಮಿಸಿದರು. ಬಾಬಾ ಒಬ್ಬರಿಂದ ಮಾತ್ರ ದಕ್ಷಿಣೆ ಪಡೆದರು. ಶ್ಯಾಮ ಅವರು ಈ ಬಗ್ಗೆ ಗುರುಗಳಲ್ಲಿ ಕೇಳಿದಾಗ ಬಾಬಾ ದಕ್ಷಿಣೆಯ ರಹಸ್ಯವನ್ನು ತಿಳಿಸಿದರು. ನಾನು ಯಾರಿಂದಲೂ ಸುಮ್ಮನೆ ದಕ್ಷಿಣೆ ಸ್ವೀಕಾರ ಮಾಡುವುದಿಲ್ಲ. ಅದಕ್ಕೆ ಅರ್ಥವಿರುತ್ತದೆ. ನಾನು ದಕ್ಷಿಣೆ ಕೇಳಿದ ವ್ಯಕ್ತಿ ಆತನಿಗೆ ಉದ್ಯೋಗ ದೊರೆತರೆ 15 ರೂಪಾಯಿಗಳನ್ನು ದೇವರಿಗೆ ಅರ್ಪಿಸುವೆನೆಂದು ಹರಕೆ ಹೊತ್ತಿದ್ದ. ಈ ಹರಕೆಯ ಋಣ ಪರಿಹಾರಕ್ಕಾಗಿ ನಾನು ಆತನಿಂದ 15 ರೂಪಾಯಿ ಪಡೆದೆ. ಬಾಬಾ ಒಂದು ಬಾರಿ ಪ್ರಸಂಗವೊಂದನ್ನು ಶಿಷ್ಯರಿಗೆ ತಿಳಿಸಿದರು. ಸಮುದ್ರ ತೀರದಲ್ಲಿ ಅಲೆದಾಡುತ್ತಾ ಒಂದು ಕಟ್ಟೆಯ ಮೇಲೆ ಕುಳಿತಾಗ ಸಮೀಪದ ಮನೆಯ ಮಾಲೀಕನೊಬ್ಬ ಮಲಗಲು ಸ್ಥಳವನ್ನು ತೋರಿಸಿದನು. ನಿದ್ರೆಯಲ್ಲಿ ಅವರ ಬಳಿ ಇದ್ದ 30,000 ರೂಪಾಯಿ ಕಳುವಾಗಿತ್ತು. ಇದನ್ನೇ ಯೋಚಿಸುತ್ತಾ ದುಃಖಕ್ಕೀಡಾಗಬೇಕಾಯಿತು. ಅನ್ನಾಹಾರಗಳು ಬೇಡವಾಯಿತು. ಅಷ್ಟರಲ್ಲಿ ಫಕೀರನೊಬ್ಬನು ಅಲ್ಲಿಗೆ ಬಂದನು. ನಾನು ಹೇಳಿದಂತೆ ಕೇಳಿದರೆ ಹಣ ಸಿಗುತ್ತದೆ ಎಂದನು. ನೀನೊಬ್ಬ ಸಾಧುವಿನ ಬಳಿಗೆ ಹೋಗು, ಅವನಲ್ಲಿ ಪೂರ್ಣವಾಗಿ ಶರಣಾಗು ಎಂದು ಆತನು ಹೇಳಿದನು. ಅದರಂತೆ ಹೊರಟಾಗ ಹಡಗಿನಲ್ಲಿ ಸ್ಥಳ ಸಿಗಲಿಲ್ಲ. ಹೇಗೋ ಜಾಗ ದೊರಕಿಸಿ ಊರು ತಲುಪಿ ದ್ವಾರಕಾಮೈಗೆ ತಲುಪಿದನು. ಆಮೇಲೆ ಹೇಳಿದ ಕತೆ ಬಾಬಾ ಅವರ ವೃತ್ತಾಂತದಲ್ಲಿ ಅದು ಭಕ್ತರ ಕಥೆಯೇ ಆಗಿತ್ತು. ಸರ್ವಾಂತರ್ಯಾಮಿ ಬಾಬಾ ಅವರಿಗೆ ವಿಷಯ ಸಂಪೂರ್ಣವಾಗಿ ತಿಳಿದಿತು. ಈ ಕಥೆಯ ಮೂಲಕ ಬಾಬಾ ಭಕ್ತರ ಹರಕೆ ನೆನಪಿಸಿದ್ದರು. ಹಣವು ಆಧ್ಯಾತ್ಮಿಕ ಪ್ರಗತಿಗೆ ಮಾರಕ ಎಂಬುದನ್ನು ಅವರು ಭಕ್ತರಿಗೆ ಯಾವಾಗಲೂ ನೆನಪಿಸಿದ್ದರು. ಈ ವಿಷಯ ಭಗತ್ ಮಾಳ್ಸಾಪತಿಯವರ ಪ್ರಸಂಗದಲ್ಲಿ ನಮಗೆ ತಿಳಿದು ಬರುತ್ತದೆ. ಒಮ್ಮೆ ವ್ಯಾಪಾರಿಯೊಬ್ಬರು ಮಾಳ್ಸಾಪತಿಯವರಿಗೆ ಅಪಾರವಾದ ಹಣ ಕೊಟ್ಟರು. ಆದರೆ ಅದನ್ನು ಬಾಬಾ ಉಪಯೋಗಿಸಲೇ ಆಸ್ಪದ ಕೊಡಲಿಲ್ಲ. ಅವರು ಕಡು ಬಡವರಾಗಿಯೇ ಉಳಿದರು. ಗೋವಾದಿಂದ ಬಂದಿದ್ದ ಭಕ್ತರು ತಮ್ಮ ಅಡಿಗೆಯಾತ ವಿಶ್ವಾಸಘಾತಕತನದಿಂದ 30,000 ಅಪಹರಿಸಿದ್ದು ಬಾಬಾ ಅವರಿಗೆ ಹೇಗೆ ತಿಳಿಯಿತೆಂದು ಆಶ್ಚರ್ಯಪಟ್ಟರು. ಫಕೀರರೊಬ್ಬರು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಲು ಹೋಗುವಂತೆ ಸೂಚಿಸಿದ್ದು ಸತ್ಯವಾಗಿತ್ತು. ಇದಾದ ನಂತರ ಅಡಿಗೆಯವನು ತಪ್ಪು ಯಾಚಿಸಿ ಹಣ ವಾಪಸ್ಸು ಮಾಡಿದನು. ಆದರೆ ಫಕೀರ ಮಾತ್ರ ಮುಂದೆ ಎಂದು ಮತ್ತೆ ಕಾಣಿಸಲೇ ಇಲ್ಲ. ಹರಕೆ ಮರೆತ ನನಗೆ ಬಾಬಾ ಕಣ್ಣು ತೆರೆಸಿದರು ಎಂದು ಆತ ಮನದುಂಬಿ ಹೇಳಿದನು. ಸೊಲ್ಲಾಪುರದ ಸಖಾರಾಮ್ ದಂಪತಿಯರಿಗೆ ಸುಮಾರು 23 ವರ್ಷ ಸಂತಾನವಿರಲಿಲ್ಲ. ಎಲ್ಲ ದೇವರಿಗೂ ಹರಕೆ ಹೊತ್ತರೂ ಪ್ರಯೋಜನವಾಗಲಿಲ್ಲ. ಮಸೀದಿಗೆ ಬಂದು ಬಾಬಾ ಅವರ ಸೇವೆಗೆ ಅವರು ನಿಂತರು. ಬಾಬಾ ಅವರನ್ನು ಏಕಾಂತವಾಗಿ ಸಂಧಿಸುವ ಅವಕಾಶ ಬಹುಕಾಲ ಅವರಿಗೆ ದೊರೆಯಲೇ ಇಲ್ಲ. ಕಡೆಗೆ ಶ್ಯಾಮ ಅವರಲ್ಲಿ ಈ ಬಗ್ಗೆ ವಿನಂತಿಸಿದರು. ಬಾಬಾ ಅವರ ನೈವೇದ್ಯ ಸಮಯಕ್ಕೆ ಸರಿಯಾಗಿ ತೆಂಗಿನಕಾಯಿ, ಗಂಧದ ಕಡ್ಡಿ ತೆಗೆದುಕೊಂಡು ಹೋಗುವಂತೆ ಸಲಹೆ ಮಾಡಿದರು. ಬಾಬಾ ಅವರ ಊಟ ಮುಗಿಯಿತು. ಶ್ಯಾಮ ಅವರು ಶ್ರೀಮತಿ ಔರಂಗಾಬಾದಕರನ್ನು ಕರೆದು ಈಕೆಗೆ ತಾವು ಸಂತಾನ ಭಾಗ್ಯ ಆಶೀರ್ವದಿಸಿ ಎಂದು ಬೇಡಿದರು. ಕೊನೆಗೆ ಭಕ್ತಿಗೆ ಸೋತ ಬಾಬಾ ಈಕೆಗೆ ಸಂತಾನ ಭಾಗ್ಯ ಇನ್ನು ವರ್ಷದೊಳಗೆ ದೊರೆಯುತ್ತದೆ ಎಂದರು. ಆಗ ತೆಂಗಿನಕಾಯನ್ನು ಒಡೆದು ಒಂದು ಭಾಗವನ್ನು ಆಕೆಗೆ ನೀಡಿ ಬಾಬಾ ಹೇಳಿದರು, ತಾಯಿ, ನಿನಗೆ 12 ತಿಂಗಳಲ್ಲಿ ಸಂತಾನ ದೊರೆಯದಿದ್ದರೆ ದೇವರನ್ನು ಮಸೀದಿಯಿಂದ ಓಡಿಸುತ್ತೇನೆ. ನನ್ನ ಮಾತಿಗೆ ನೀನೇ ಸಾಕ್ಷಿ ಎಂದರು. 1 ವರ್ಷದೊಳಗೆ ಶ್ರೀಮತಿ ಔರಂಗಾಬಾದಕರಿಗೆ ಪುತ್ರ ಸಂತಾನವಾಯಿತು. 5ನೆಯ ತಿಂಗಳಲ್ಲಿ ತಾಯಿ ಮಗು ಶಿರಡಿಗೆ ಬಂದು ಬಾಬಾ ಅವರ ಆಶೀರ್ವಾದ ಪಡೆದರು. ಬಾಬಾ ಅವರಿಗೆ ಅವರು ನೀಡಿದ 500 ರೂಪಾಯಿ ಕಾಣಿಕೆಯಿಂದ ಕುದುರೆ ಶ್ಯಾಮಕರ್ಣನಿಗೆ ವಸತಿ ನಿರ್ಮಿಸಲಾಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 36ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿ